ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೋವಿತಾ ಡಿಸೈನರ್ಸ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೈಕ್, ಕಮೆಂಟ್, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನಿಮಗೆ ಚೈನ್ ಜಿಗ್ಜ್ಯಾಗ್ ಸ್ಟಿಚ್ಚನ್ನು ಹೇಳ್ಕೊಡ್ತಾ ಇದ್ದೀನಿ. ಈಗ ನಿನ್ನೆ ಮೊನ್ನೆ 2 ಕ್ಲಾಸ್ ಕೊಟ್ಟನಲ್ವ, ಜಿಗ್ಜ್ಯಾಗು ಸಿಂಗಲ್ ಮತ್ತು ಡಬಲ್ ಇದು. ಆದರೆ ಇದು ಚೈನ್ ಮೇಲ್ಗಡೆ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಹಾಕ್ಕೊಂಡು ಹೋಗೋ ಅಂಥ ಡಿಸೈನು. ಯಾವಾಗಲೂ ಹಾಕ್ಕೊಳ್ಳೋ ಹಾಗೆ ಈ ಥರ 2 ಲೈನ್ ಹಾಕ್ಕೊಂಬಿಡಿ. ಮೊದಲಿಗೆ ಜಿಗ್ಜ್ಯಾಗ್ ಸ್ಟಿಚ್ಚನ್ನು ನಾನು ಜರಿ ಥ್ರೆಡ್ಡಲ್ಲಿ ಹೇಳ್ಕೊಡ್ತೀನಿ, ಆಮೇಲೆ ಸಿಲ್ಕ್ ಥ್ರೆಡ್ಡಲ್ಲಿ ಕಲಿಬೋದು. ನೋಡಿ, ಜರಿ ಥ್ರೆಡ್ಡಲ್ಲಿ ಈ ಥರ ಮೊದಲಿಗೆ ಚೈನ್ ಸ್ಟಿಚ್ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಫುಲ್ ಲೈನು ಚೈನ್ ಸ್ಟಿಚ್ ಹಾಕ್ಕೊಂಡೋಗಿ, ನಾರ್ಮಲ್ ಚೈನ್ ಸ್ಟಿಚ್ ಬರುತ್ತಲ್ಲ ಅದೇ ಥರ ಚೈನ್ ಸ್ಟಿಚ್ ಹಾಕ್ಕೊಂಡೋಗಿ. ನೋಡಿ, ಚೈನ್ ಸ್ಟಿಚ್ ಹಾಕಿ ಮುಗಿಸ್ದೆ. ಈಗ ಜಿಗ್ಜ್ಯಾಗ್ ಹಾಕೋಣ. ನೋಡಿ, ಒಂದು ಸೈಡಿಂದ ತಗೊಳ್ಳಿ, ಆ ಲೈನ್ ಇದೆಯಲ್ಲ, ಚೈನ್ ಸ್ಟಿಚ್ ಲೈನ್ ಇದೆಯಲ್ಲ, ಅದರಲ್ಲಿ ಆ ಕಡೆ ಒಂದು ಚೈನು, ಈ ಕಡೆ ಒಂದು ಚೈನು, ಈ ಕಡೆ ಒಂದು ಚೈನು, ಆ ಕಡೆ ಒಂದು ಚೈನು, ಹಾಗೆ ಜಿಗ್ಜ್ಯಾಗ್ ಆ ಚೈನ್ ಮೇಲೆ ಬರಬೇಕು. ನೋಡಿ, ಕಾಣಿಸ್ತಾ ಇದೆಯಲ್ಲ, ಅದೇ ಥರ ಆ ಚೈನ್ ಮೇಲೆ ಬರಬೇಕು. ಆ ಕಡೆ ಒಂದು ಚೈನು, ಈ ಕಡೆ ಒಂದು ಚೈನು. ನಿನ್ನೆ ಹೇಳಿ ಜಿಗ್ಜ್ಯಾಗ್ ಸ್ಟಿಚ್ಚಿಗೆ ನೀವು ಲಾಕ್ ಸ್ಟಿಚ್ ಹಾಕೋಬೇಕಾಗಿತ್ತಲ್ವ, ಇದಕ್ಕೆ ಲಾಕ್ ಸ್ಟಿಚ್ ಹಾಕೋ ಅವಶ್ಯಕತೆ ಏನಿಲ್ಲ. ಹಾಗೆಯೇ ಆ ಕಡೆ ಒಂದು, ಈ ಕಡೆ ಒಂದು ಹಾಕ್ಕೊಂಡು ಹೋದರೆ ಸಾಕಾಗುತ್ತೆ. ಇದಕ್ಕೆ ಚೈನ್ ಜಿಗ್ಜ್ಯಾಗ್ ಸ್ಟಿಚ್ ಅಂತ ಹೇಳ್ತೀವಿ. ನೋಡಿ, ಆ ಕಡೆ ಒಂದು, ಈ ಕಡೆ ಒಂದು ಹಾಕ್ಕೊಂಡು ಹೋಗಬೇಕಾಗತ್ತೆ. ಇದು ನಾವು ಪ್ಯಾಡೆಡ್ಗೆ ಲೋಡ್ ಮಾಡಲಿಕ್ಕೋಸ್ಕರ ಈ ಥ್ರೆಡ್ಡೆಲ್ಲ ಗಮ್ ಮಾಡ್ಕೊಳ್ತೀವಲ್ವ, ಅದಕ್ಕೋಸ್ಕರನೂ ಆ ಕಡೆ ಈ ಕಡೆ ಹಾಕ್ಕೊಳ್ತೀವಿ ಸ್ಟಿಚ್ಚನ್ನು. ಮತ್ತು ಕೆಲವೊಂದು ಚೈನ್ಗಳು ಆ್ಯಡ್ ಮಾಡುವಾಗ ಹಾಕ್ಕೊಳ್ತೀವಿ ಈ ಥರ ಸ್ಟಿಚ್ಗಳು. ನೋಡಿ, ಆ ಕಡೆ ಒಂದು, ಈ ಕಡೆ ಒಂದು, ಫುಲ್ಲು ಸ್ಟ್ರೈಟಾಗಿ ಒಂದು ಚೈನ್ ಸ್ಟಿಚ್ ಹಾಕ್ಕೊಳ್ಬೇಕು. ಆಮೇಲೆ ಆ ಕಡೆ ಈ ಕಡೆ ಜಿಗ್ಜ್ಯಾಗ್ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಯಾವುದೇ ಥರ ಲಾಕ್ ಸ್ಟಿಚ್ ಏನೂ ಇಲ್ಲ. ಹಾಗೆಯೇ ಆ ಕಡೆ ಒಂದು, ಈ ಕಡೆ ಒಂದು ಹಾಕ್ಕೊಂಡು ಬಂದರೆ ಸಾಕಾಗುತ್ತೆ. ನೋಡಿ, ಜರಿ ಥ್ರೆಡ್ಡಲ್ಲಿ ಜಿಗ್ಜ್ಯಾಗ್ ಸ್ಟಿಚ್ ಹಾಕಿ ಮುಗಿಸ್ದೆ. ಈಗ ಸಿಲ್ಕ್ ಥ್ರೆಡ್ಡಲ್ಲಿ ಸ್ಟಾರ್ಟ್ ಮಾಡೋಣ. ಸೇಮ್ ಮೆಥಡು, ಏನು ಚೇಂಜಸ್ ಏನಿಲ್ಲ, ಥ್ರೆಡ್ ಮಾತ್ರ ಚೇಂಜ್ ಇರುತ್ತೆ. ನೀವು ಜರಿ ಥ್ರೆಡ್ಡಲ್ಲಿ ಮತ್ತು ಸಿಲ್ಕ್ ಥ್ರೆಡ್ಡಲ್ಲಿ ಸ್ಟಿಚ್ಚನ್ನು ಹ್ಯಾಂಡ್ಲ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬನ್ನಿ ಆಯಿತಾ. ಇದನ್ನು ಕೂಡ ಒಂದು ಲೈನ್ ಫುಲ್ಲು ಚೈನ್ ಸ್ಟಿಚ್ ಹಾಕ್ಕೋಬೇಕು. ನೀವು ಈ ಥರ ಚೈನ್ ಸ್ಟಿಚ್ ಹಾಕ್ಕೊಳ್ಳಿ.
ನೋಡಿ ಇದನ್ನು ಕೂಡ ಹಾಕಿ ಮುಗಿಸ್ದೆ ಚೈನ್ ಸ್ಟಿಚ್ಚು. ಈಗ ಜಿಗ್ಜಾಗ್ ಸ್ಟಿಚ್ ಹಾಕೋಣ. ನೋಡಿ ಈ ಥರ ಗ್ರೀನ್ ಥ್ರೆಡ್ ತೊಗೊಂಡಿದ್ದೀನಿ. ಫಸ್ಟ್ ಮೆರೂನ್ ಥ್ರೆಡ್ಡಲ್ಲಿ ಸ್ಟ್ರೈಟ್ ಚೈನ್ ಸ್ಟಿಚ್ ಹಾಕ್ಕೊಂಡೆ. ಈಗ ಜಿಗ್ಜಾಗ್ ಸ್ಟಿಚ್ ಹಾಕೋಣ. ನೋಡಿ ಆಪೋಸಿಟ್ ಕಲರ್ ತಗೊಂಡಿದ್ದೀನಿ. ಈ ಥರ ಆ ಕಡೆ ಒಂದು ಈ ಕಡೆ ಒಂದು. ನೀವು ಚೈನ್ ಸ್ಟಿಚ್ ಆಗಲಿ ಯಾವುದೇ ಸ್ಟಿಚ್ ಆಗಲಿ ಸಿಲ್ಕ್ ಥ್ರೆಡನ್ನು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿ ಆಯಿತಾ. ಅದು ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕಾಗತ್ತೆ. ಸ್ವಲ್ಪ ಸಿಕ್ಕಾಕ್ಕೊಳ್ತು ಅಂದ್ರೂ ದಾರ ಕಟ್ಟಾಗೋದು ಹಿಂಚ್ಕೊಳ್ಳೋದೆಲ್ಲ ಆಗುತ್ತೆ. ಸ್ವಲ್ಪ ಜಾಗ್ರತೆಯಲ್ಲಿ ಹಾಕಬೇಕಾಗತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋನು ಕೂಡ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಪ್ರಾಕ್ಟೀಸ್ ಮಾಡ್ತಾಯಿರಿ. ನಾನು ಆಲ್ರೆಡಿ ಆರಿ ಎಂಬ್ರಾಯ್ಡ್ರಿ ಕ್ಲಾಸನ್ನು ಕೊಟ್ಟಿದ್ದೀನಿ, ಕೆಲವು ಕ್ಲಾಸನ್ನು ಪ್ಲೇಲಿಸ್ಟಲ್ಲಿ ಹಾಕಿದ್ದೀನಿ. ಹಾಗೆ ಕ್ರೋಶ ಕುಚ್ಚು ಕೂಡ ಫ್ರೀ ಕ್ಲಾಸಸ್ ಕೊಡ್ತಾ ಇದ್ದೀನಿ, ಅದು ಕೂಡ ಪ್ಲೇಲಿಸ್ಟಲ್ಲಿ ಹಾಕಿದ್ದೀನಿ. ನನ್ನ ಚಾನಲಲ್ಲಿ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡ್ಕೊಳ್ಳಿ. ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಓಕೆನಾ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಓಕೆ. ನೋಡಿ ಈ ಥರ ಆ ಕಡೆ ಒಂದು ಈ ಕಡೆ ಒಂದು ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ. ನೋಡಿ ಇದೇ ಥರ ದಿನಕ್ಕೆ ಒಂದೊಂದೇ ಸ್ಟಿಚ್ಚನ್ನು ನೀವು ಪ್ರಾಕ್ಟೀಸ್ ಮಾಡಿದರೂ ಸಾಕಾಗುತ್ತೆ. ಫಸ್ಟ್ ಸ್ಟಿಚ್ ಬರೋದು ಇಂಪಾರ್ಟೆಂಟ್ ಅಲ್ವಾ. ಬೀಡ್ಸ್ ವರ್ಕ್ ಎಲ್ಲ ಜಾಸ್ತಿ ಕಷ್ಟ ಇರಲ್ಲ. ಬೀಡ್ಸ್ ಲೋಡ್ ಮಾಡಿಕೊಂಡು ಚೈನ್ ಸ್ಟಿಚ್ಚನ್ನೇ ಯೂಸ್ ಮಾಡೋದು ಬೀಡ್ಸ್ ವರ್ಕಿಗೆಲ್ಲ. ಹಾಕ್ಕೊಳ್ತಾ ಬಂದರೆ ಆಗುತ್ತೆ. ಆದರೆ ಥ್ರೆಡ್ ವರ್ಕು ಸ್ವಲ್ಪ ಕಷ್ಟ ಇರುತ್ತೆ. ಅದಕ್ಕೆ ಫಸ್ಟು ಥ್ರೆಡ್ ವರ್ಕ್ ಎಲ್ಲ ಕಲ್ತ್ಕೊಳ್ಳಿ, ಆಮೇಲೆ ಬೀಡ್ಸ್ ವರ್ಕ್ ಸ್ಟಾರ್ಟ್ ಮಾಡಿದರೆ ಸಾಕಾಗುತ್ತೆ. ನೀವು ಮನೆಯಲ್ಲಿ ಹಾಗೆ ಸುಮ್ಮನೆ ವಿಡಿಯೋ ನೋಡಿ ಆ ಟೈಮಲ್ಲಿ ಮಾಡಿ ಬಿಡಬೇಡಿ, ಯಾವುದೇ ಕಾರಣಕ್ಕೂ ಛಲ ಬಿಡಬೇಡಿ. ದಾರ ಕಟ್ಟಾಯಿತು, ಹಿಂಜೋಯ್ತು, ಹಾಗೆ ಹೀಗೆ ಅಂತ. ನನಗೂ ತುಂಬ ಪ್ರಾಬ್ಲಮೆಲ್ಲ ಆಗ್ತಾಯಿತ್ತು ಫಸ್ಟ್ ಕಲಿಯುವಾಗ. ಆದರೆ ನಾನು ಕಲಿಯಲೇಬೇಕು ಅಂತ ಆ ಸ್ಟಿಚ್ಚನ್ನು ಕ್ಲಿಯರಾಗಿ ಕಲಿಯೋವರೆಗೂ ನೆಕ್ಸ್ಟ್ ಸ್ಟಿಚ್ಚಿಗೆ ನಾನು ಹೋಗಲೇ ಇಲ್ಲ. ನಾನು ಯಾವ ಸ್ಟಿಚ್ಚನ್ನು ಫಸ್ಟ್ ಪರ್ಫೆಕ್ಟಾಗಿ ಕಲಿಬೇಕಂತ ಅಂದ್ಕೊಂಡಿದ್ದೀನಿ ಅದು ಪರ್ಫೆಕ್ಟ್ ಆದ್ರ ಮೇಲೇ ಮತ್ತೊಂದು ಸ್ಟಿಚ್ಚನ್ನು ಕಂಟಿನ್ಯೂ ಮಾಡಿದ್ದು ನಾನು. ನೀವು ಕೂಡ ಅದೇ ಥರನೇ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ಓಕೆನಾ. ನೋಡಿ ಈ ಥರ ಜಿಗ್ಜಾಗ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬನ್ನಿ, ಓಕೆ. ಹಾಗೆ ನನ್ನ ಚಾನಲ್ನ ಡೈಲಿ ನೋಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.